ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು RBI ಪಾಲಿಸಿ ಅಂದ್ರೆ ಏನು, ಆ ಪಾಲಿಸಿ ಏನಕ್ಕೆ ಮಾಡ್ತಾರೆ, ಅದರಿಂದ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ 2 ತಿಂಗಳಿಗೆ ಒಂದ್ಸರ್ತಿ RBI ಪಾಲಿಸಿ ಅಂತ ಮಾಡ್ತಾರೆ. ಈ ಪಾಲಿಸಿಗೆ ಒಂದು ಕಮಿಟಿ ಫಾರ್ಮ್ ಆಗಿರುತ್ತೆ, ಅದನ್ನೇ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತಾರೆ. ಈ ಕಮಿಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರೆಪೋ ರೇಟ್ ಬಗ್ಗೆ ಆಗಿರ್ಬೋದು, SLR ರೇಟ್ ಬಗ್ಗೆ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಬಗ್ಗೆ ಆಗಿರ್ಬೋದು, ಈ ರೀತಿ ಹಲವಾರು ಇದ್ರ ಬಗ್ಗೆ ಡಿಸಿಷನ್ಸ್ ಅನ್ನ ತಗೊಳ್ತಾರೆ. ಈ ಮೆಷರ್ಸ್ ಅನ್ನ ಏನಕ್ಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಮನಿ ಫ್ಲೋನ ಕಂಟ್ರೋಲ್ ಮಾಡಕ್ಕಾಗಿರ್ಬೋದು, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕಾಗಿರ್ಬೋದು, ಎಕಾನಾಮಿಕ್ ಗ್ರೋತ್ ಬಗ್ಗೆ ಆಗಿರ್ಬೋದು, ಹಾಗೆ ನಮ್ಮ GDP ನ ಕಂಟ್ರೋಲ್ ಮಾಡಕ್ಕೆ ಆಗಿರ್ಬೋದು. ಇದರಲ್ಲಿ ಮೇಜರ್ ಆಗಿ ನಮಗೆ ಯಾವ್ದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ರೆಪೋ ರೇಟ್. RBI ನವರು ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲೆ ಹಾಕುವ ಇಂಟ್ರೆಸ್ಟ್ ಪರ್ಸೆಂಟೇಜ್ ಏನಿದೆ ಅದನ್ನ ನಾವು ರೆಪೋ ರೇಟ್ ಅಂತ ಹೇಳ್ತೀವಿ. ಫೆಬ್ರವರಿನಲ್ಲಿ ಆಗಿರೋ ಬಜೆಟ್ ಅಲ್ಲಿ 6.5 ಇದ್ದದನ್ನ 0.25 ಬೇಸಿಸ್ ರೇಟ್ ಕಟ್ ಅನ್ನ ಮಾಡಿದ್ದಾರೆ. ಬ್ಯಾಂಕ್ ನವರಿಗೆ ಚಾರ್ಜ್ ಮಾಡ್ತಾ ಇದ್ದ ಇಂಟ್ರೆಸ್ಟ್ ರೇಟ್ ಅನ್ನ RBI ಕಡಿಮೆ ಮಾಡಿದೆ. ನಮ್ಮ ಬ್ಯಾಂಕ್ಗಳು RBIಗೆ ಕೊಡ್ತಾ ಇರೋ ಇಂಟ್ರೆಸ್ಟ್ ಅಲ್ಲಿ ಕಡಿಮೆ ರೇಟಿಗೆ ತಗೊಳ್ತಾ ಇದ್ದಾರೆ ಅಂತ ಇದರ ಅರ್ಥ. ಹಾಗಾಗಿ ಬ್ಯಾಂಕ್ನವ್ರ ಹತ್ರ ಜಾಸ್ತಿ ದುಡ್ಡು ಉಳಿಯತ್ತೆ, ಬ್ಯಾಂಕ್ನವರು ಲೋನ್ ಅನ್ನ ಜಾಸ್ತಿ ಕೊಡಬಹುದು, ಇದರಿಂದ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ. ಇದೇ ರೀತಿ ವಿಷಯಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.